ನಮಸ್ತೆ ಸ್ನೇಹಿತರೆ, ಇವತ್ತಿನ ಕ್ಲಾಸಲ್ಲಿ ನಾವು ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂತಹ ಬಹು ಆಯ್ಕೆ ಪ್ರಶ್ನೆ ಉತ್ತರ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ನೋಡಿ ಸ್ನೇಹಿತರೆ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಸಂಬಂಧಪಟ್ಟಂತಹ 2003ರ ಮಾಡೆಲ್ ಕ್ವಶನ್ ಪೇಪರ್ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಈ ವಿಡಿಯೋ ಬಂದು ನಮ್ಮ ರಾಜ್ಯದಲ್ಲಿ ನಡೆಯುವಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ಯೂಸ್ಫುಲ್ ಆಗುತ್ತೆ. ಅದೇ ರೀತಿ ಪ್ಲೀಸ್ ಸಬ್ಸ್ಕ್ರೈಬ್ ಕ್ಯಾಟ್ ಡಿಸೈನ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಆ್ಯಂಡ್ ಐ ಆಮ್ ರಮೇಶ್ ಚವಾಣ್. ಸೊ ನೋಡಿ ಸ್ನೇಹಿತರೆ, ಹಾಗಾದರೆ 2003ರಲ್ಲಿ ಕೇಳಿರುವಂತಹ ಮೊದಲನೇ ಪ್ರಶ್ನೆ ಹೀಗಿದೆ. ಸೊ ಭಾರತಕ್ಕೆ ಸ್ವತಂತ್ರ ಸಿಕ್ಕಾಗ ಇದ್ದ ಬ್ರಿಟನ್ನಿನ ಪ್ರಧಾನಮಂತ್ರಿ ಯಾರು ಅಂತೇಳಿ ಕೇಳಿದ್ದಾರೆ. ನೋಡಿ, ಭಾರತಕ್ಕೆ ಸ್ವತಂತ್ರ ಬರುತ್ತಲ್ಲ, ಸೊ ಅವಾಗ ಬ್ರಿಟನ್ನಿನ ಪ್ರಧಾನಮಂತ್ರಿ ಯಾರಾಗಿದ್ದರು ಅಂತೇಳಿ ಕೇಳಿದ್ದಾರೆ ಸ್ನೇಹಿತರೆ. ಸೊ ಆಪ್ಷನ್ಸ್ ನೋಡೋಣ. ಮೊದಲನೇ ಆಪ್ಷನ್ಸ್ ಬಂದು ನಮಗೆ ವಿನ್ಸ್ಟನ್ ಚರ್ಚಿಲ್ ಅಂತೇಳಿ ಕೊಟ್ಟಿದ್ದಾರೆ. ಅದೇ ರೀತಿ ಎರಡನೇ ಆಪ್ಷನ್ಸ್ ಬಂದು ನಮಗೆ ಕ್ಲೈಮೆಟ್ ಎಟ್ಲಿ ಅಂತೇಳಿ ಕೊಟ್ಟಿದ್ದಾರೆ. ಆ್ಯಂಡ್ ಮೂರನೇ ಆಪ್ಷನ್ಸ್ ಹೆರೋಲ್ಡ್ ವಿಲ್ಲಿನ್ ಅಂತೇಳಿ ಕೊಟ್ಟಿದ್ದಾರೆ. ಆ್ಯಂಡ್ ಕೊನೆಯದಾಗಿ ಆಂಥೋನಿ ಈಡನ್ ಅಂತೇಳಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಹಾಗಾದರೆ ಭಾರತಕ್ಕೆ ಸ್ವತಂತ್ರ ಸಿಕ್ಕಾಗ ಬ್ರಿಟನ್ನಿನ ಪ್ರಧಾನಮಂತ್ರಿ ಬಂದು ಕ್ಲೈಮೆಟ್ ಎಟ್ಲಿದು ಸರಿಯಾದಂತಹ ಉತ್ತರ ಆಗುತ್ತೆ. ರೈಟ್, ಆಪ್ಷನ್ಸ್ ಬಿ ಸರಿಯಾದಂತಹ ಆಯ್ಕೆಯಾಗುತ್ತೆ. ಅದೇ ರೀತಿ ಎರಡನೇ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ನೋಡಿ, ಭೂದಾನ ಚಳುವಳಿಯನ್ನು ಪ್ರಾರಂಭಿಸಿದವರು ಯಾರು ಅಂತೇಳಿ ಕೇಳಿದ್ದಾರೆ. ನೋಡಿ ಸ್ನೇಹಿತರೆ, ಭೂದಾನ ಚಳುವಳಿಯನ್ನು ಯಾರು ಪ್ರಾರಂಭಿಸಿದರು ಅಂತೇಳಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಮಹಾತ್ಮ ಗಾಂಧಿ ಅಂತೇಳಿ ಕೊಟ್ಟಿದ್ದಾರೆ. ಅದೇ ರೀತಿ ಜಯಪ್ರಕಾಶ್ ನಾರಾಯಣ್ ಅಂತೇಳಿ ಕೊಟ್ಟಿದ್ದಾರೆ. ಆ್ಯಂಡ್ ಆಪ್ಷನ್ ಸಿ ಬಂದು ವಿನೋಬಾ ಭಾವೆ. ಆ್ಯಂಡ್ ಕೊನೆಯದಾಗಿ ರಾಣಾ ಮನೋಹರ ಲೋಹಿಯಾ ಅಂತೇಳಿ ಕೊಟ್ಟಿದ್ದಾರೆ. ಸೊ ಹಾಗಾದರೆ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ವಿನೋಬಾ ಭಾವೆ, ಇದು ಸರಿಯಾದಂತಹ ಉತ್ತರವಾಗುತ್ತೆ. ಭೂದಾನ ಚಳುವಳಿಯನ್ನು ಪ್ರಾರಂಭಿಸಿದವರು ವಿನೋಬಾ ಭಾವೆ, ಇದು ಸರಿಯಾದಂತಹ ಉತ್ತರವಾಗುತ್ತೆ ಸ್ನೇಹಿತರೆ. ಸೊ ಅದೇ ರೀತಿ ಮೂರನೇ ಪ್ರಶ್ನೆಗೆ ಹೋಗೋಣ. ನೋಡಿ, ಖಾನ್ ಅಬ್ದುಲ್ ಗಫರ್ ಖಾನ್ ರವರ ಈ ಕೆಳಗಿನ ಹೆಸರಿನಿಂದಲೂ ಪರಿಚಿತರು. ನೋಡಿ, ಖಾನ್ ಅಬ್ದುಲ್ ಗಫರ್ ಖಾನ್ ಅವರಿಗೆ ಇನ್ನೊಂದು ಹೆಸರು, ಸೊ ಅವರು ಇನ್ನೊಂದು ಹೆಸರು ಯಾವ ಹೆಸರಿಂದ ಒಂದು ಪ್ರಚಲಿತರಾಗಿದ್ದಾರೆ ಅಂತೇಳಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ನೋಡೋಣ. ಸೊ ಇವರಿಗೆ ಭಾರತೀಯ ಪ್ರವಾದಿ ಅಂತೇಳಿ ಕರೆಯುತ್ತಾರೆ ಅಥವಾ ಬಾದಶಾಹ ಖಾನ್ ಅಂತೇಳಿ ಕರೀತಾರೆ. ಸೊ ಅದೇ ರೀತಿ ಆಪ್ಷನ್ ಸಿ ಬಂದು ಗಡಿನಾಡ ಗಾಂಧಿ. ಆ್ಯಂಡ್ ಕೊನೆಯದಾಗಿ ಯಾವುದೂ ಅಲ್ಲ ಅಂತೇಳಿ 4 ಆಪ್ಷನ್ಸನ್ನು ಕೊಟ್ಟಿದ್ದಾನೆ. ನೋಡಿ, ಖಾನ್ ಅಬ್ದುಲ್ ಗಫರ್ ಖಾನ್ ಅವರಿಗೆ ಗಡಿನಾಡ ಗಾಂಧಿ ಅಂತೇಳಿ ಕೂಡ ಪರಿಚಿತರು. ಸೊ ಇವರನ್ನು ಗಡಿನಾಡ ಗಾಂಧಿ ಅಂತೇಳಿ ಕೂಡ ಕರೆಯುತ್ತಾರೆ. ಸೊ ಅದಕ್ಕೆ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ ಸಿ ಗಡಿನಾಡ ಗಾಂಧಿ, ಇದು ಸರಿಯಾದಂತಹ ಉತ್ತರವಾಗುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ 4ನೇ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ನೋಡಿ, ಗೋವಾ ಇದು ಸ್ವತಂತ್ರವಾಗುವ ಮೊದಲು ಯಾರಿಂದ ಆಳಲ್ಪಟ್ಟಿತ್ತು ಅಂತೇಳಿ ಕೇಳಿದ್ದಾರೆ. ನೋಡಿ, ಗೋವಾ ಸ್ವತಂತ್ರವಾಗುವ ಮೊದಲು ಅಲ್ಲಿ ಯಾರು ರಾಜಕೀಯ ಅಥವಾ ಅವರಲ್ಲಿ ಯಾರು ಆಳುತ್ತಿದ್ದಾರೆ ಅಂತೇಳಿ ಕೇಳಿದ್ದಾರೆ ಸ್ನೇಹಿತರೆ. ಸೊ ಹಾಗಾದರೆ ಆಪ್ಷನ್ಸ್ ನೋಡೋಣ. ಮೊದಲನೇ ಆಪ್ಷನ್ಸ್ ಬಂದು ಬ್ರಿಟಿಷ್ ಅಂತೇಳಿ ಕೊಟ್ಟಿದ್ದಾರೆ. ಅದೇ ರೀತಿ ಆಪ್ಷನ್ಸ್ ಬಿ ಫ್ರೆಂಚ್, ಆಪ್ಷನ್ ಸಿ ಪೋರ್ಚುಗೀಸ್, ಆ್ಯಂಡ್ ಕೊನೆಯದಾಗಿ ಸ್ಪೇನಿಷ್ ಅಂತೇಳಿ 4 ಆಪ್ಷನ್ಸ್ ಕೊಟ್ಟಿದ್ದಾನೆ. ಸೊ ಗೋವಾ ಇದು ಸ್ವತಂತ್ರವಾಗುವ ಮೊದಲು ಪೋರ್ಚುಗೀಸರಿಂದ ಆಳಲ್ಪಟ್ಟಿದ್ದು, ಇದು ಸರಿಯಾದಂತಹ ಆಯ್ಕೆಯಾಗುತ್ತೆ. ಸೊ ಇಲ್ಲಿ ಪೋರ್ಚುಗೀಸ್ ಮತ್ತು ಫ್ರೆಂಚ್ ಅಂತೇಳಿ ಕನ್ಫ್ಯೂಸ್ ಆಗೋಬೇಡಿ. ಸೊ ಪೋರ್ಚುಗೀಸರು, ಇದು ಸರಿಯಾದಂತಹ ಉತ್ತರವಾಗುತ್ತೆ. ಅದೇ ರೀತಿ 5ನೇ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ನೋಡಿ, ಭಾರತೀಯ ಕಾಂಗ್ರೆಸ್ ಪಕ್ಷದ ಪ್ರಥಮ ಮಹಿಳಾ ಅಧ್ಯಕ್ಷ ಯಾರು? ಭಾರತೀಯ ಕಾಂಗ್ರೆಸ್ ಪಕ್ಷದ ಪ್ರಥಮ ಮಹಿಳಾ ಅಧ್ಯಕ್ಷ ಯಾರು ಅಂತೇಳಿ ಕೇಳಿದ್ದಾರೆ ಸ್ನೇಹಿತರೆ. ರೈಟ್, ಸೊ ಆಪ್ಷನ್ಸ್ ನೋಡೋಣ. ಸೊ ಇಂದಿರಾ ಗಾಂಧಿ ಅಂತೇಳಿ ಕೊಟ್ಟಿದ್ದಾರೆ. ಅದೇ ರೀತಿ ಶೀಲಾ ದೀಕ್ಷಿತ್ ಅಂತೇಳಿ ಕೊಟ್ಟಿದ್ದಾರೆ. ಆ್ಯಂಡ್ ಆಪ್ಷನ್ ಸಿ ಸರೋಜಿನಿ ನಾಯ್ಡು. ಆ್ಯಂಡ್ ಕೊನೆಯದಾಗಿ ಡಾಕ್ಟರ್ ಆ್ಯನಿ ಬೆಸೆಂಟ್ ಅಂತೇಳಿ 4 ಆಪ್ಷನ್ಸನ್ನು ಕೊಟ್ಟಿದ್ದಾನೆ. ಸೊ ಭಾರತೀಯ ಕಾಂಗ್ರೆಸ್ ಪಕ್ಷದ ಪ್ರಥಮ ಮಹಿಳಾ ಅಧ್ಯಕ್ಷ ಒಂದು ಡಾಕ್ಟರ್ ಆ್ಯನಿ ಬೆಸೆಂಟ್, ಇದು ಸರಿಯಾದಂತಹ ಉತ್ತರವಾಗುತ್ತೆ. ರೈಟ್, ನಮಗಿಲ್ಲಿ ಕನ್ಫ್ಯೂಷನ್ ಆಗುತ್ತೆ. ಸೊ ಇಂದಿರಾ ಗಾಂಧಿ ಆ್ಯಂಡ್ ಸರೋಜಿನಿ ನಾಯ್ಡು, ಶೀಲಾ ದೀಕ್ಷಿತ್ ಇವರು ಯಾರು ಇದಕ್ಕೆ ಸರಿಯಾದಂತಹ ಉತ್ತರ ಆಗಲ್ಲ. ಸೊ ಡಾಕ್ಟರ್ ಆ್ಯನಿ ಬೆಸೆಂಟ್, ಇದು ಸರಿಯಾದಂತಹ ಆಯ್ಕೆಯಾಗುತ್ತೆ ಸ್ನೇಹಿತರೆ. ಅದೇ ರೀತಿ 6ನೇ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ನೋಡಿ, ದೆಹಲಿಯ ಪುರಾತನ ಹೆಸರು ಯಾವುದು ಅಂತೇಳಿ ಕೇಳಿದ್ದಾರೆ. ರೈಟ್, ದೆಹಲಿಯ ಪುರಾತನ ಹೆಸರು ಯಾವುದು ಅಂತೇಳಿ ನಮಗೆ 6ನೇ ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ನೋಡೋಣ. ಪಾಟಲಿಪುತ್ರ ಅಂತೇಳಿ ಕೊಟ್ಟಿದ್ದಾನೆ. ಅದೇ ರೀತಿ ಗಂಗಾ, ಅಯೋಧ್ಯೆ, ಆ್ಯಂಡ್ ಕೊನೆಯದಾಗಿ ಇಂದ್ರಪ್ರಸ್ಥ ಅಂತೇಳಿ ಕೊಟ್ಟಿದ್ದಾರೆ. ಸೊ ಹಾಗಾದರೆ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಇಂದ್ರಪ್ರಸ್ಥ ಸರಿಯಾದಂತಹ ಉತ್ತರವಾಗುತ್ತೆ. ದೆಹಲಿಯ ಪುರಾತನ ಹೆಸರು ಬಂದು ಇಂದ್ರಪ್ರಸ್ಥ, ಇದು ಸರಿಯಾದಂತಹ ಆಯ್ಕೆ. ಸೊ ಅದೇ ರೀತಿ 7ನೇ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ನೋಡಿ, ಮಹಾಭಾರತದ ಕೌರವರ ಏಕೈಕ ಸಹೋದರಿ ಯಾರು? ರೈಟ್, ಮಹಾಭಾರತದ ಕೌರವರ ಏಕೈಕ ಸಹೋದರಿ ಯಾರು ಅಂತೇಳಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ನೋಡೋಣ ಸ್ನೇಹಿತರೆ. ದ್ರೌಪದಿ ಅಂತೇಳಿ ಕೊಟ್ಟಿದ್ದಾರೆ. ಅದೇ ರೀತಿ ಕುಂತಿ, ದುಶ್ಯಾಲ, ಆ್ಯಂಡ್ ಕೊನೆಯದಾಗಿ ಕುಶಾಲ ಅಂತೇಳಿ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ ಸಿ ಸರಿಯಾದಂತಹ ಉತ್ತರ ಆಗುತ್ತೆ. ದುಶ್ಯಾಲ, ಇದು ಸರಿಯಾದಂತಹ ಆಯ್ಕೆ.
ಸೊ ಅದೇ ರೀತಿ ಈ PSI ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ನ 2003ರಲ್ಲಿ ಕೊನೆಯ ಪ್ರಶ್ನೆ. ಸೊ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂತಹ ಕೊನೆಯ ಪ್ರಶ್ನೆ ಹೀಗಿದೆ. ಸೊ ಪಾಳು ಹಂಪೆಯ ಅವಶೇಷಗಳು ಇಲ್ಲಿ ಇವೆ. ಸೊ ರೈಟ್, ಪಾಳು ಹಂಪೆಯ ಅವಶೇಷಗಳು ಎಲ್ಲಿ ದೊರೆಯುತ್ತದೆ ಅಂತೇಳಿ ಕೇಳಿದ್ದಾರೆ ಸ್ನೇಹಿತರೆ. ಸೊ ಆಪ್ಷನ್ಸ್ ನೋಡೋಣ. ಮೊದಲ ಆಪ್ಷನ್ಸ್ ಬಂದು ಬಳ್ಳಾರಿ ಜಿಲ್ಲೆ ಅಂತೇಳಿ ಕೊಟ್ಟಿದ್ದಾನೆ. ಆ್ಯಂಡ್ ಅದೇ ರೀತಿ ಆಪ್ಷನ್ಸ್ ಬಿ ಬಂದು ರಾಯಚೂರು ಜಿಲ್ಲೆ, ಆ್ಯಂಡ್ ಆಪ್ಷನ್ ಸಿ ವಿಜಯಪುರ, ಆ್ಯಂಡ್ ಕೊನೆಯದಾಗಿ ಬೀದರ್ ಜಿಲ್ಲೆ ಅಂತೇಳಿ ಕೊಟ್ಟಿದ್ದಾರೆ. ಸೊ ಹಂಪೆ ನಮಗೆ ಇದು ವರ್ಡ್ ಗೊತ್ತಾದ ತಕ್ಷಣ ಬರುತ್ತೆ ಬಳ್ಳಾರಿ ಜಿಲ್ಲೆ ಇದು ಸರಿಯಾದಂತಹ ಉತ್ತರವಾಗುತ್ತೆ ಸ್ನೇಹಿತರೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ನ 2005 ಮಾಡೋ ಕ್ವಶನ್ ಪೇಪರ್ ಡಿಸ್ಕಷನ್ ಮಾಡ್ತೀನಿ. ಸೊ ನೀವು ಏನು ಮಾಡ್ತೀನಿ ಅಂದರೆ ಸ್ನೇಹಿತರೆ, ನಾನು ಒಂದು ಪ್ಲೇಲಿಸ್ಟ್ ಕ್ರಿಯೇಟ್ ಮಾಡಿದ್ದೀನಿ. ಸೊ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸಂಬಂಧಪಟ್ಟಂತೆ, ಪೊಲೀಸ್ ಕಾನ್ಸ್ಟೇಬಲ್ ಆಯಿತು, PDOಗೆ ಸಂಬಂಧಪಟ್ಟಂತೆ, ಈ ರೀತಿ ಪ್ರತಿಯೊಂದಕ್ಕೆ ಒಂದೊಂದು ಪ್ಲೇಲಿಸ್ಟನ್ನು ಮಾಡಿದ್ದೀನಿ. ವಿತ್ ಸಬ್ಜೆಕ್ಟ್ ವೈಸನ್ನು ಪ್ಲೇಲಿಸ್ಟನ್ನು ಕ್ರಿಯೇಟ್ ಮಾಡಿದ್ದೀನಿ. ಸೊ ಪ್ಲೇಲಿಸ್ಟಿಗೆ ವಿಸಿಟ್ ಮಾಡಿ ಅದೇ ರೀತಿ ಫಸ್ಟಿಂದ ವೀಡಿಯೋಸನ್ನು ಕಂಪ್ಲೀಟಾಗಿ ನೋಡ್ಕೊಂಬನ್ನಿ ಸ್ನೇಹಿತರೆ, ಅದು ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು everyone.